ರಾಜ್ಯ ರಾಜಕಾರಣದಲ್ಲಿ ಉಂಟಾಗಲಿದೆ ಭಾರೀ ಸಂಚಲನ. ಸಿಎಂ ಬದಲಾವಣೆ ಮಾತ್ರವಲ್ಲ, ಸಚಿವ ಸಂಪುಟದಲ್ಲೂ ಆಗಲಿದೆ ಮೇಜರ್ ಸರ್ಜರಿ. ಜಿಲ್ಲೆಯಲ್ಲೂ ಬಿಗ್ ಚೇಂಜ್. ಡಿಕೆ ಆಪ್ತ ಭೀಮಣ್ಣ ನಾಯಕ್ಗೆ ಸಿಗುತ್ತಾ ಮಂತ್ರಿಗಿರಿ? ಆಗ ಬಂಗಾರಪ್ಪ ಕೃಪೆಯಿಂದ ಮಂತ್ರಿಯಾಗಿದ್ದ ಡಿಕೆಶಿ ಭೀಮಣ್ಣಗೆ ಕೊಡ್ತಾರಾ ಗುಡ್ ನ್ಯೂಸ್? ಎಸ್, ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಂಕ್ರಮಣ ಕಾಲ. ಹಲವು ದಿನಗಳಿಂದ ಕೇಳಿ ಬರುತ್ತಿದ್ದ ಸಿಎಂ ಬದಲಾವಣೆಯ ಕೂಗಿಗೆ ಕೊನೆಗೂ ಕಾಲ ಕೂಡಿ ಬಂದಿದ್ದು, ಬಕ್ರೀದ್ ದಿನವೇ ಟಗರು ಖ್ಯಾತಿಯ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಬಳಿಕ ಬಕ್ರಾ ಮಾಡಲು ಹೈಕಮಾಂಡ್ ಸಜ್ಜಾಗಿದೆ. ಇನ್ನೊಂದೆಡೆ ಅದೆಷ್ಟೋ ದಿನಗಳಿಂದ ಸಿಎಂ ಪಟ್ಟದ ಕನಸು ಕಾಣುತ್ತಿದ್ದ ಕನಕಪುರ ಬಂಡೆ ಇದೀಗ ಹಿರಿ ಹಿಗ್ಗುತ್ತಿದ್ದು, ರಾಜ್ಯದ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಕೇವಲ ಸಿಎಂ ಬದಲಾವಣೆ ಮಾತ್ರವಲ್ಲ, ಸಚಿವ ಸಂಪುಟದಲ್ಲಿಯೂ ಮೇಜರ್ ಸರ್ಜರಿ ಆಗಲಿದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದ್ದು, ಜಿಲ್ಲೆಯಲ್ಲೂ ಬಿಗ್ ಚೇಂಜಸ್ ಆಗುವ ಸಾಧ್ಯತೆ ಇದೆ. ಹೌದು, 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಭಟ್ಕಳ ಶಾಸಕ ಮಂಕಾಳು ವೈದ್ಯರಿಗೆ ಬಿಗ್ ಲಾಟರಿ ಹೊಡೆದಿತ್ತು. ಜಿಲ್ಲೆಯ ಹಿರಿಯ ರಾಜಕಾರಣಿ RV ದೇಶಪಾಂಡೆ ಅವರನ್ನ ಕೂಡ ಹಿಂದಿಕ್ಕಿ ಮಂಕಾಳು ವೈದ್ಯ ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಂಡಿದ್ರು. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸಚಿವರಾಗಿ ಹೊರಹೊಮ್ಮಿದ್ರು. ಆದರೆ ಇದೀಗ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಜಿಲ್ಲೆಯ ಬೇರೊಬ್ಬ ನಾಯಕನಿಗೆ ಮಂತ್ರಿಗಿರಿ ಒಲಿಯುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿರುವುದರಿಂದ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಶಿರಸಿ ಸಿದ್ದಾಪುರ ಶಾಸಕ ಮೊದಲ ಬಾರಿ ವಿಧಾನಸಭೆಯನ್ನ ಪ್ರವೇಶಿಸಿರುವ ಭೀಮಣ್ಣ ನಾಯ್ಕ ಅವರಿಗೆ ಲಾಟರಿ ಹೊಡೆದ್ರು ಹೊಡೆಯಿತು ಎನ್ನುವ ಲೆಕ್ಕಾಚಾರಗಳು ಶುರುವಾಗಿವೆ. ಸಚಿವ ಸಂಪುಟದಲ್ಲಿ ಹೊಸಬರಿಗೂ ಆದ್ಯತೆ ನೀಡಬೇಕು ಎನ್ನುವ ಒತ್ತಾಯಗಳು ಕೇಳಿ ಬರ್ತಿವೆ. ಜೊತೆಗೆ ಇದೇ ಡಿಕೆ ಶಿವಕುಮಾರ್ ಶಾಸಕರಾದ ಮೊದಲ ಅವಧಿಯಲ್ಲಿಯೇ ಅವರಿಗೆ ಮಂತ್ರಿಗಿರಿ ಸಿಕ್ಕಿತ್ತು. ಆಗ ಮುಖ್ಯಮಂತ್ರಿ ಆಗಿದ್ದ ಇದೇ ಭೀಮಣ್ಣ ನಾಯ್ಕ ಅವರ ಅಕ್ಕನ ಗಂಡ ಸಾರೆಕೊಪ್ಪ ಬಂಗಾರಪ್ಪನವರೇ ಡಿಕೆಶಿಯನ್ನ ಬಂದಿಖಾನೆ ಸಚಿವರನ್ನಾಗಿ ಮಾಡಿದ್ರು. ಹೀಗಾಗಿ ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಭೀಮಣ್ಣಗೆ ಸಚಿವ ಸ್ಥಾನ ಒಲಿದರೂ ಅಚ್ಚರಿಯಿಲ್ಲ ಎನ್ನುತ್ತಿವೆ ಲೆಕ್ಕಾಚಾರಗಳು. ಇನ್ನೊಂದೆಡೆ ಈಡಿಗ ಸಮುದಾಯದಿಂದ ಈಗಾಗಲೇ ಮಧು ಬಂಗಾರಪ್ಪ ಮಂತ್ರಿಯಾಗಿದ್ದಾರೆ. ಭೀಮಣ್ಣ ಅವರ ಅಳಿಯನಾಗಿರುವ ಮಧು ಬಂಗಾರಪ್ಪ ಕೂಡ ಡಿಕೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಹಳಿಯಾಳ ಶಾಸಕ RV ದೇಶಪಾಂಡೆ ಕೂಡ ಮಂತ್ರಿಗಿರಿಗೆ ಟವೆಲ್ ಹಾಕಿದ್ದಾರೆ. ಹಾಲಿ ಸಚಿವ ಮಂಕಾಳು ವೈದ್ಯ ಸಹ ಡಿಕೆ ಆಪ್ತರಲ್ಲಿ ಒಬ್ಬರು. ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.